ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ವೀಕ್ ಡೇ ಅಂದರೆ ಸಾನು ವಿನ್ ಆಗಿದ್ಲಲ್ವಾ. ಸಾನು ಟೊಯ್ಕೊಂಡು ಕಾಂಪಿಟೇಷನ್ಗೆ ಹೋಗಿ ಬಂದಳು. ಅದರ ಎಫೆಕ್ಟ್, ಇನ್ನೂ ಒಂದು ಎಫೆಕ್ಟ್ ಇವತ್ತು ತೋರಿಸ್ತಿದೆಯಂತೆ. ಕತ್ತು ನೋವು ಅಂದ್ಬಿಟ್ಟು ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ಅಲಾರಾಮ್ ಇಟ್ಕೊಂಡು 6:30ಗೆ ಎದ್ದು ನಾನು ಸ್ಟವ್ ಹಚ್ಚಿದ್ದೆ ತಿಂಡಿ ಮಾಡೋದಕ್ಕೆ, ಪ್ರಿಪೇರ್ ಮಾಡೋದಕ್ಕೆ. ಆವಾಗ ಬಂದ್ಬಿಟ್ಟು ಮಮ್ಮ ನೋವ್ತಾ ಇದೆ ಅಂದ್ಲು. ಅದಕ್ಕೆ ಸರಿ ಇನ್ನೂ ಒಂದು ಸರಿ ಯೋಚನೆ ಮಾಡು, ಹೋಗ್ತೀಯೋ ಇಲ್ವೋ ಅಂತ ಕೇಳಿದಕ್ಕೆ ಇಲ್ಲ ನಾನು ಹೋಗಲ್ಲ ಅಂದ್ಲು. ಸರಿ ಇವತ್ತು ರೆಸ್ಟ್ ಮಾಡಲಿ, ನಾಳೆ ಹೋಗ್ಬೋದಲ್ವಾ. ಪಾಪ ಏಟು ಬಿದ್ದಿರುತ್ತೆ ಸರಿಯಾಗಿ. ಇವಳ ಫ್ರೆಂಡ್ಗೂ ನೋವಿತ್ತಂತೆ. ಇದಕ್ಕಿದ್ದಂಗೆ ನೆನ್ನೆ ಶುರು ಆಗಿರೋದು. ಅದಕ್ಕೆ ಅವಳ ಫ್ರೆಂಡ್ಗೂ ಇತ್ತಂತೆ, ಅವಳು ಕಾಂಪಿಟೇಷನಲ್ಲಿ ಇದ್ಲಂತೆ. ಸರಿ ಇಬ್ಬರಿಗೂ ಬಂದಿದೆಯಲ್ಲ, ರೆಸ್ಟ್ ಮಾಡಲಿ ಬಿಡು ಅಂದ್ಬಿಟ್ಟು ನೆನ್ನೆಯಿಂದ ಸ್ಪ್ರೇ ಮಾಡ್ಕೊಳ್ತಾ ಇದ್ದಾಳೆ. ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ಇವಾಗ ಎದ್ದು ಸ್ನಾನ ಮಾಡಿ, ಅಂದರೆ ಎದ್ದು ಇನ್ನೂ ಮಲ್ಕೊಂಡು ಇನ್ನೂ ಎದ್ದು ಎಲ್ಲರೂ ಈಗ ತಿಂಡಿ ಮಾಡಿದ್ದೀನಿ. ಹೋಗ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬೇಕೀಗ. ಅದು ತಣ್ಣಗಾಗೋ ತನಕ ಹೋಗಿ ಬರ್ತೀನಿ. ಆ್ಯಂಡ್ ಸಾನೋದು ಸ್ನಾನ ಆಯಿತು ಇವತ್ತು ಮನೇಲೇನೆ. ಸೊ ಹೆಂಗಿತ್ತು ಕಾಂಪಿಟೇಷನ್? ಚೆನ್ನಾಗಿತ್ತು. ನಾನು ನ್ಯಾಷನಲ್ಸ್ ಹಾಂ, ಆ್ಯಕ್ಚುಲಿ ಏನಾಗಿದೆ, ನ್ಯಾಷನಲ್ಸ್ಗಲ್ಲ ಸನಾ, ಅದು ಈ ಝೋನ್ದು ಸೆಲೆಕ್ಷನ್ನು. ಈಗ ಇವಳು ಕರ್ನಾಟಕಗೆ ಆಡಿದ್ಲಲ್ವಾ. ನ್ಯಾಷನಲ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಈ ಸೌತ್ ಝೋನಲ್ಲಿ ಎಷ್ಟಿದೆಯೋ ಸ್ಟೇಟ್ಸು, ಅದರಲ್ಲೆಲ್ಲನೂ ಅದೆಲ್ಲ ಸೇರಿಸಿ ಒಂದು ಕಾಂಪಿಟೇಷನ್ ಮಾಡ್ತಾರೆ. ಜಸ್ಟ್ ಲೈಕ್ ಕೇರಳದಲ್ಲಿ ಮಾಡಿದ್ರಲ್ಲ ಆ ಥರ. ಅದರಲ್ಲಿ ಇವ್ರಿಗೆ ಏಜ್ ಒಂದು ಕ್ಯಾಟಗರಿ ಕೊಟ್ಟಿರ್ತಾರೆ. ಏಜ್ ಕ್ಯಾಟಗರಿ ಏನಾಗಿದೆ ಈ ಸರಿ 11 years to 13 years 11 months, ಅಂದರೆ ಆಲ್ಮೋಸ್ಟ್ 14 years ಅಂದ್ಕೊಳ್ಳಿ. ಸೊ 11 to 14 years ಅವರು ಒಂದು ಕ್ಯಾಟಗರಿಗೆ ಬರ್ತಾರೆ. ಪಾಪ 11 years ಸಾನು, ಅದರ ಅಗೇನ್ಸ್ಟ್ 14 years ಬಂದ್ಬಿಟ್ರೆ, ಆಮೇಲೆ ಜಾಸ್ತಿ ಕಿಕ್ ಬಂದ್ಬಿಟ್ರೆ, ಪವರ್ಫುಲ್ ಪಂಚ್ ಬಂದ್ಬಿಟ್ರೆ, ಅದಕ್ಕೆ ನಾವು ಈ ಸರಿ ಬೇಡ ಅಂತ ಅನ್ಕೊಳ್ತಾ ಇದ್ದೀವಿ. ರಾಜೇಶ್ ಹಂಗೆ ಅಂದರು. ನಾನು ಸಾನುಗೆ ನೆನ್ನೆ ಹೇಳಿದೆ ಈ ಥರ ಇದೆ ನೋಡು ಅಂತ. ಅದಕ್ಕೆ ಅವಳು ಲೆಟ್ ಮಿ ಥಿಂಕ್ ಅಂದ್ಬಿಟ್ಟು ಇವತ್ತು ಈ ಥರ ಹೇಳ್ತಾ ಇದ್ದಾಳೆ. ಭಯನೇ ಅಲ್ವಾ. ಈಗ 11 years 12 years ಅಂದ್ರೂ ಓಕೆ, 13 14 ಎಷ್ಟು ಏಜ್ ಗ್ಯಾಪ್ ಆಗ್ಬಿಡುತ್ತಲ್ವಾ. ಅದು ಯಾಕೆ ಅಷ್ಟು 7th graders ಫೈಟ್ ಮಾಡ್ತಾರೆ ಅನ್ಸುತ್ತೆ, ಸೆಕೆಂಡ್ ಮತ್ತೆ ಥರ್ಡ್ ರೌಂಡ್ ಅಲ್ಲಿ. ಈ ಸಾರಿನೇ ಅದನ್ನ ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರು. ಹಾಗಿದ್ರೆ ಇವಳು ಅಂತ ಇದ್ಲು, ಮಮ್ಮ ಅವ್ರು ದೊಡ್ಡವ್ರ ತರ ಕಾಣ್ತಾ ಇದ್ರು ಅಂತ ಹೇಳ್ಬಿಟ್ಟು. ಅಂದ್ರೆ ಇವಾಗ ಅವಳು ಕಾಂಪಿಟೇಷನ್ ಅಗೇನ್ಸ್ಟ್ ಆಡಿರೋದು ಕೂಡ ಆಲ್ಮೋಸ್ಟ್ 14 years ಅವ್ರ ಜೊತೆನೆ, 7th grade ಅವ್ರ ಜೊತೆ ಅಂತ. ಹೀಗಿದೆ ಸ್ನೇಹಿತರೆ. ನೆಕ್ಸ್ಟ್ ಎಲ್ಲಿ ಗೊತ್ತಾ ಇದ್ದಿದ್ದು? ಚೆನ್ನೈಯಲ್ಲಿ. ತಮಿಳ್ನಾಡು ಚೆನ್ನೈಯಲ್ಲಿ ಈ ಸಾರಿ. ಕೇರಳದಲ್ಲಿ ಇತ್ತು ಹೋದ ಸಾರಿ, ಈ ಸಾರಿ ಚೆನ್ನೈಯಲ್ಲಿ. ಆ್ಯಂಡ್ ಇನ್ನ ಒಂದು ಡೆಲ್ಲಿ ಅಲ್ಲ, ಜಮ್ಮು ಕಾಶ್ಮೀರಲ್ಲಿ, ನಾರ್ತ್ ಝೋನ್ದು. ಈಗ ನೋಗಲ್ಲ ಅಂದ್ರೆ ಸರ್ ನಾನು ನೆಕ್ಸ್ಟ್ ಟೈಮ್ ಸೆಲೆಕ್ಟ್ ಮಾಡಲ್ಲ ಅಂತ. ನೀ ಸರ್ ಕೇಳು, ಸರ್ ಈ ಥರ ಇದೆ ಅಲ್ಲ ಸಿಚುವೇಶನ್ನು, ಅದಕ್ಕೆ ನನಗೆ ನೆಕ್ಸ್ಟ್ ಟೈಮ್ ಸೆಲೆಕ್ಟ್ ಮಾಡ್ತೀರಾ ಅಲ್ವಾ, ನೆಕ್ಸ್ಟ್ ಐ ವಿಲ್ ಬಿ 12, ಸೊ ಐ ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಕೇಳು. ಓಕೆ ಸ್ನೇಹಿತರೆ, ಬನ್ನಿ ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಇಬ್ರು ರೆಡ್ ಅಲ್ಲಿದ್ದೀವಿ. ನಾನು ಒಬ್ಬರಿಗೆ ಸ್ನಾನ ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ನಾನು ಲಾಂಗ್ ಬ್ಯಾಕ್ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ಲು. ಇದು ಫ್ರೆಂಡ್ ಕೊಟ್ಟಿದ್ದಂತೆ. ಇದನ್ನ ನಾನು ಹೆಂಗಾದ್ರೂ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಏನು ಮಾಡಿದ್ದಾಳೆ. ಇಂಟರ್ನೆಟ್ಟಿಂದ ಪ್ರಿಂಟೌಟ್ ತೊಗೊಂಡು ಅದನ್ನು ಕಟ್ ಮಾಡಿ ಫ್ಲವರ್ ಮಾಡಿ ಅಂಟಿಸಿದ್ದಾಳೆ. ಈಗ ಇದಕ್ಕೆ ಟ್ಯಾಸಲ್ಸ್ ಮಾಡ್ತಾ ಇದ್ದಾಳೆ. ಇದನ್ನ ನಮ್ಮ ಮನೆ ಒಳಗಡೆ ಅಂತೂ ಹಾಕಕ್ಕೆ ಜಾಗ, ಹೊರಗಡೆ ಹಾಕ್ತೀನಿ ಮಾಡಿ ಇಟ್ಬಿಟ್ಟಿದ್ಲು. ನನಗೂ ನಾನು ಟ್ಯಾಸಲ್ಸ್ ಮಾಡಿ ಅಂಟಿಸ್ತೀನಿ ಸುಮ್ಮನಿರು ಅಂದಿದ್ದೆ, ಮಾಡೇ ಇರಲಿಲ್ಲ. ಅದಕ್ಕೆ ಇವತ್ತು ನೆನೆಸ್ಕೊಂಡು ಅವಳೇ ಮಾಡ್ತಾ ಇದ್ದಾಳೆ. ಕಾಂಪಿಟೇಷನಲ್ಲಿ ನಿನಗೆ ಏನು ಅನ್ನಿಸ್ತಾ ಇತ್ತು ರಿಂಗ್ಗೆ ಎಂಟರ್ ಆಗೋ ಮುಂಚೆ ಅಂತ ಕೇಳ್ತಾ ಇದ್ದೆ. ಯಾಕಂದರೆ ಇವತ್ತು ಆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಆಗ ನಾನು ಆ ಪ್ಲೇಸಲ್ಲಿ ಇದ್ದಿದ್ರೆ ಹೇಗೆ ಅನ್ನಿಸ್ತಿತ್ತು ಅಂತ ಒಂದು ಸೆಕೆಂಡ್ ಅನ್ನಿಸ್ತು. ಆಮೇಲೆ ಸಾನುಗೆ ಏನು ಅನ್ನಿಸ್ತು ಕೇಳೋಣ ಅಂತ ಅಂದ್ಕೊಂಡು ಕೇಳಿದೆ. ಸೊ ಸಾನು ಸೆಡ್ ಶಿ ವಾಸ್ ಬಿಟ್ ನರ್ವಸ್ ಆ್ಯಂಡ್ ಹರ್ ಹ್ಯಾಂಡ್ಸ್ ವರ್ ಶೇಕಿಂಗ್. ಬಟ್ ಸ್ಟಿಲ್ ಅವಳ ಮೈಂಡ್ ಹೇಳ್ತಾ ಇತ್ತಂತೆ ಐ ಶುಡ್ ವಿನ್ ಅಂತ. ನಾನು ಮನೇಲೂ
ಮನೇಲಿ ಮತ್ತೆ ಬೈಕಲ್ಲಿ ಹೋಗುವಾಗ ಏನಿಲ್ಲ ಐ ಕ್ಯಾನ್ ವಿನ್, ಐ ವಿಲ್ ವಿನ್. ನೋಡ್ದಾ ಎಷ್ಟು ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ ಸಿಕ್ತು ಅಂತ. ನಾನು ಮಾಡ್ಬೋದಾ ಆಗುತ್ತಾ ಅಂತ ಡೌಟ್ ಪಟ್ಟರೆ ಅದೇ ನಿಜ ಆಗುತ್ತೆ. ಬಟ್ ಯು ಸೆಡ್ ಐ ವಿಲ್ ವಿನ್, ಐ ಕ್ಯಾನ್ ವಿನ್ ಅಂತ. ಸೊ ಅವಳ ಮನಸ್ಸು ಅದೇ ಹೇಳ್ತಾ ಇತ್ತಂತೆ, ನಾನು ವಿನ್ ಆಗಬೇಕು ಅಂತ. ಸೊ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟನ್ನು ಹಾಕಿದ್ದಾಳೆ ಆ್ಯಂಡ್ ಹರ್ ಎಫರ್ಟ್ ಹ್ಯಾಸ್ ಪೇಡ್ ಫಾರ್ ಹರ್. ಎಸ್, ಯು ಕ್ಯಾನ್ ಡೂ ಇಟ್. ಬಟ್ ದ ಕಾಂಪಿಟೇಷನ್ ಹ್ಯಾಡ್ ನಾಟ್ ಪೇಡ್ ಸ್ಟೇಟ್ ಲೆವೆಲ್ದು ಈಗ ಕ್ಯಾನ್ಸರ್ ಆಯ್ತಾ ಇದೆಯಲ್ಲ, ಕ್ಯಾನ್ಸರ್ ಆಗೋ ಸ್ಟೇಜಲ್ಲಿ ಇದೆಯಲ್ಲ ಅಂತ ಸಣ್ಣ ಬೇಜಾರಾಗ್ತಾ ಇದೆ. ಊಟದ ಟೈಮ್ ಆಗಿದೆ ಸ್ನೇಹಿತರೆ. ಅಡುಗೆ ಏನು ಮಾಡಬೇಕಾಗಿಲ್ಲ, ಬೆಳಗ್ಗೆ ತಿಂಡಿದ್ದು ಸ್ವಲ್ಪ ಮಿಕ್ಕಿದೆ, ಹಾಗೆ ಭಾನುವಾರದ ಸ್ವಲ್ಪ ಗೊಜ್ಜು ಮಿಕ್ಕಿತ್ತು ನಾನ್ ವೆಜ್ದು. ಬಟ್ ಅದ್ರಲ್ಲಿ ಪೀಸಸ್ ಏನು ಇರಲಿಲ್ಲ, ಅದು ಸ್ವಲ್ಪ ರೈಸ್ ಜೊತೆ ಆಗತ್ತೆ. ಬಟ್ ಸೈಡ್ಗೆ ಅಂದ್ಬಿಟ್ಟು ಎಗ್ಗನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ. ಆಮ್ಲೆಟ್ ಹಾಕೊಳ್ಳೋಣ ಅಂದ್ಕೊಂಡೆ, ನಮ್ಮಲ್ಲಿ ಬಾಯ್ಲ್ ಎಗ್ ಮಾಡೋದು ತುಂಬ ಅಪರೂಪ. ಅದಕ್ಕೆ ಸರಿ ಇವತ್ತು ಮಧ್ಯಾಹ್ನಕ್ಕೆ ಅದೇ ಮಾಡೋಣ ಅಂದ್ಬಿಟ್ಟು ಈಗ ಸ್ಟೀಮರ್ ತಂದಿದ್ದೀನಿ. ಸ್ಟೀಮರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ ಒಡೆಯೋದಿಲ್ಲ. ಹೊಸ ಮೊಟ್ಟೆ ಆದರೆ ತಂದಿದ ತಕ್ಷಣವೇ ನಾವು ಅದು ಹೊಸದಾಗಿದ್ರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ, ಸಿಪ್ಪೆ ತೆಗಿಯೋಕ್ಕೂ ಕಷ್ಟ ಆಗುತ್ತೆ. ಬಟ್ ಈ ಥರ ಸ್ಟೀಮ್ ಕೊಡೋದ್ರಿಂದ ನಾವು ಕಂಟ್ರೋಲ್ಡ್ ವೇಯಲ್ಲಿ ಅದನ್ನು ಕುಕ್ ಮಾಡ್ಬೋದು. ಸಾಫ್ಟ್ ಬೇಕಾ ಎಲ್ಲೋ, ಹಾರ್ಡ್ ಬೇಕಾ ಎಲ್ಲೋ, ಆ ರೀತಿಯಲ್ಲಿ 5 ಮಿನಿಟ್ಸ್ ಟು 10-12 ಮಿನಿಟ್ಸಲ್ಲಿ ಸ್ಟೀಮ್ ಆಗುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ, ತೆಗಿಯೋದಕ್ಕೂ ಸಿಪ್ಪೆ ಕಷ್ಟ ಆಗೋದಿಲ್ಲ. ಇದರಲ್ಲಿ ಒಟ್ಟಿಗೆ 8 ಮೊಟ್ಟೆಯನ್ನು ಬೇಯಿಸ್ಬೋದು. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಇದು ಆಗೋ ತನಕ ಕುಕ್ಕರ್ ಆಫ್ ಆಗಿದೆ. ಇದಾಗೋ ತನಕ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕಿತ್ತು. ರೀಸೆಂಟಾಗಿ ನನಗೆ ಒಂದು ಕಮೆಂಟ್ ಬಂದಿತ್ತು. ನನ್ನ ಪೇರೆಂಟ್ಸ್ಗೆ 2 ಹೆಣ್ಮಕ್ಳು, ನಾವು ಸಿಸ್ಟರ್ಸ್ಗೆ ನಮಗೂ ಹೆಣ್ಮಕ್ಳೇ ಇರೋದು. ಸೊ ಇದೇ ಥರ ಅವ್ರ ಸಿಚುವೇಶನು ಅಂತೆ. ಸೊ ಅವರ ಪೇರೆಂಟ್ಸ್ಗೆ ಅವರು 2 ಹೆಣ್ಮಕ್ಳಿದ್ದಾರೆ, ಅವ್ರಿಗೂ 2 ಹೆಣ್ಮಕ್ಳಿದಾರಂತೆ. ಅವರು ಲಾಂಗ್ ಬ್ಯಾಕ್ ಒಂದ್ಸರಿ ಕೇಳಿದ್ದೇನೆಂದರೆ, ಈಗ ನಿಮಗೆ ಹೆಣ್ಮಗು ಇರೋದು, ನಿಮ್ಮ ಪೇರೆಂಟ್ಸ್ಗೂ ಹೆಣ್ಮಗುನೇ ಇದ್ದಿದ್ದು, ಹೆಣ್ಮಕ್ಳೇ ಇದ್ದಿದ್ದು, ನಿಮಗೆ ಅದ್ರ ಬಗ್ಗೆ ಯಾರು ಏನು ಕೇಳೋದಿಲ್ವಾ, ಗಂಡು ಮಗು ಬೇಕು ಅಂತ ಕೇಳೋದಿಲ್ವಾ, ಇದ್ರ ಬಗ್ಗೆ ಹೇಳಿ ಅಂದಿದ್ರು. ಸೊ ನಾನು ಸರಿ ಹೇಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಇನ್ನೂ ಒಂದು ಕಮೆಂಟ್ ಬಂದಿದೆ ಏನಂದರೆ, ಇನ್ ಪರ್ಟಿಕ್ಯುಲರ್ ಆಗಿ ಈಗ ನಿಮ್ಮ ಇನ್ಲಾಸ್ ಮನೆಯಲ್ಲಿ ಅವ್ರು ಯಾರು ಕೇಳೋದಿಲ್ವಾ ನಿಮಗೆ ಇನ್ನೂ ಒಂದು ಗಂಡು ಮಗು ಬೇಕು ಅಂತ ಹೇಳಿಬಿಟ್ಟು ಯಾರು ಏನು ಕೇಳೋದಿಲ್ವಾ ಅಂತ. ಸ್ನೇಹಿತರೆ, ನನಗೆ ಹೇಳಬೇಕು ಅಂದರೆ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಮಿಲಿ. ರಾಜೇಶ್ ಆಗಿರ್ಬೋದು ಅಥವಾ ರಾಜೇಶ್ ಅವರ ಫ್ಯಾಮಿಲಿ ಆಗಿರ್ಬೋದು, ನನ್ನ ಇನ್ಲಾಸ್, ಈವನ್ ರಿಲೇಟಿವ್ಸ್ ಕೂಡ ಯಾರೂ ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ನಿನಗೆ ಹೆಣ್ಮಗು ಇದೆ, ನಿನ್ನ ಪೇರೆಂಟ್ಸ್ಗೂ ಹೆಣ್ಮಕ್ಳೇ ಇದ್ದಿದ್ದು, ಸೊ ನಿನಗೂ ಹೆಣ್ಮಗು ಇದೆ, ನಿನಗೆ ಗಂಡು ಮಗು ಆಗುತ್ತಾ ಇಲ್ವಾ, ಮಾಡ್ಕೋ, ಆಗಲ್ಲ, ಆ ಥರ ಯಾರು ಏನೂ ಹೇಳೋದಿಲ್ಲ. ಗಂಡು ಮಗು ಅಂತ ಯಾರು ಏನೂ ಮಾತಾಡೋದಿಲ್ಲ. ಮೇ ಬಿ ನೀವು ಆ ಥರ ಸಿಚುವೇಶನ್ನ ಫೇಸ್ ಮಾಡಿರ್ಬೋದೇನೋ, ಅದಕ್ಕೆ ನಿಮಗೆ ಈ ಥರ ಡೌಟ್ ಬಂದಿದೆ. ಕೆಲವೊಬ್ರು ಇರ್ತಾರೆ, ನಾನು ಇರೋದಿಲ್ಲ, ಯಾರು ಮಾತಾಡೋದಿಲ್ಲ ಅಂತ ಅಲ್ಲ, ಹೇಳ್ತಾರೆ ಗಂಡು ಮಗು ಬೇಕಿತ್ತು ನಮಗೆ, ಹೆಣ್ಮಗು ಆಗ್ಬಿಟ್ಟಿದೆ, ಇನ್ನಾವೊಂದು ಮಾಡ್ಕೋ, ಗಂಡು ಮಗು ಆಗುತ್ತೆ, ಅಥವಾ ಗಂಡು ಮಗು ಆಗಲಿ, ಗಂಡು ಮಗುನೇ ಬೇಕು ಅಂತ ಮಾತಾಡೋರು ಕೂಡ ಇದ್ದಾರೆ. ಬಟ್ ನನಗೆ ನನ್ನ ಬಗ್ಗೆ ಆ ಥರ ಯಾರೂ ಮಾತಾಡಿದ್ರು ಅವ್ರವ್ರು ಮಾತಾಡ್ಕೊಂಡಿರ್ಬೋದು, ಅಂಥವ್ರು ಯಾರೂ ಇಲ್ಲ ಅಂತ ಅಲ್ಲ, ಇದ್ದಾರೆ, ಅಂಥವರು ಇದ್ದಾರೆ. ನಮ್ಮ ರಿಲೇಟಿವ್ಸಲ್ಲಿ, ಫಾರ್ ರಿಲೇಟಿವ್ಸಲ್ಲಿ ಅಂಥವರು ಇದ್ದಾರೆ, ಹಿಂದೆ ಮಾತಾಡ್ಕೊಳ್ತಾರೆ. ಬಟ್ ಅದರಿಂದ ನನಗೆ ಏನೂ ಹಾರ್ಮ್ ಆಗೋದಿಲ್ಲ. ಯಾರೋ ಏನೋ ಮಾತಾಡ್ಕೊಳ್ತಾರೆ ಅಂತ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈ ಥರ ಸಿಚುವೇಶನ್ನು ನಮ್ಮ ಫ್ಯಾಮಿಲಿಯಲ್ಲಿ ಆಗಿದೆ, ನನ್ನ ಜೊತೆ ಅಲ್ಲ. ಆ್ಯಕ್ಚುಲಿ ಹೇಳಬೇಕೋ ಇಲ್ವೋ, ಹೇಳಿದ್ರೆ ಅವ್ರಿಗೇನಾದರೂ ಬೇಜಾರಾಗುತ್ತೋ ಏನೋ ಅಂದ್ಬಿಟ್ಟು ನಾನು ಅವ್ರ ಹೆಸರು ತಗೊಳ್ತಾ ಇಲ್ಲ. ಬಟ್ ಈ ಥರ ಸಿಚುವೇಶನಿಂದ ಅವರು ಕೂಡ ಪಾಸ್ ಆಗಿದ್ದಾರೆ, ಅವ್ರಿಗೂ ಕೂಡ ದುಃಖ ಆಗಿದೆ. ನನಗೂ ಕೂಡ ಆ ಥರ ಹೇಳ್ತಾ ಇದ್ರು, ನೋಡು ಈ ಥರ ಆಗಿತ್ತು, ಈ ಥರ ಆಗುತ್ತೆ, ನಿನಗೂ ಈ ಥರ ಆಗ್ಬೋದು, ಒಂದು ಗಂಡು ಮಗು ಮಾಡ್ಕೋ, ನಿನಗೂ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಮಾತಾಡ್ಕೊಳ್ಳೋವ್ರಿಗೆ ಬಾಯಿ ಮುಚ್ಚಿದಂಗೆ ಆಗುತ್ತೆ, ಮಾಡ್ಕೋ ಅಂತಾನೆ ನನಗೆ ಹೇಳಿದರು.
ಯಾಕಂದ್ರೆ ಅವರು ಆ ಪೇನನ್ನ ಫೇಸ್ ಮಾಡಿದ್ದಾರೆ, ನಾನು ಆ ಪೇನ್ ಥ್ರೂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಅವ್ರು ಹೇಳಿದ್ದೆ ಹೊರತು ಬೇರೆ ಅರ್ಥದಲ್ಲಿ ಅಲ್ಲ. ಬಟ್ ಈ ಥರ ಸಿಚುವೇಶನ್ ಆಗತ್ತೆ. ನೀವು ತುಂಬ ತಲೆ ಕೆಡಿಸ್ಕೊಳ್ಳೋ ನೆಸಸರಿ ಇಲ್ಲ. ಈಗಿನ ಕಾಲದಲ್ಲಿ ಸ್ನೇಹಿತರೆ, ಗಂಡಾಗಲಿ ಹೆಣ್ಣಾಗಲಿ ಎರಡು ಈಕ್ವಲ್. ಎಷ್ಟೋ ಜನಕ್ಕೆ ಮಕ್ಕಳೇ ಇರೋದಿಲ್ಲ, ಒಂದು ಮಗು ಆದರೆ ಸಾಕು ಅಂತ ಪಾಪ ಎಷ್ಟು ಕೊರಗ್ತಾ ಇರ್ತಾರೆ. ಅಂಥ ಸಿಚುವೇಶನಲ್ಲಿ ನಿಮ್ಗೆ ಹೆಣ್ಮಗು ಇದೆ, ಹೆಣ್ಣು ಮಕ್ಕಳಿದ್ದಾರೆ, ಗಂಡು ಮಗು ಇಲ್ಲ ಅಂತ ಮಾತಾಡೋರಿಗೆ ನಿಜವಾಗ್ಲೂ ಬೆಲೆ ಕೊಡಬೇಡಿ. ಸೊ ನಿಮ್ಮನ್ನೇ ಅರ್ಥ ಮಾಡ್ಕೊಳ್ದೇ ಇದ್ಮೇಲೆ ನಿಮ್ಮ ಖುಷಿ ಬಗ್ಗೆ ಅವರೇನು ಯೋಚನೆ ಮಾಡ್ತಾರೆ ಅಲ್ವಾ? ನಿಮಗೆ ಆ ಥರ ಮಾಡಿದಾಗ, ಆ ಥರ ಮಾತಾಡಿದಾಗ ಬೇಜಾರಾಗುತ್ತೆ ಅಂತ ಗೊತ್ತಿದ್ದೂ ನಿಮಗೆ ಮಾತಾಡ್ತಾ ಇದ್ದಾರೆ ಅಂದರೆ ದಟ್ ಡಸಂಟ್ ಡಿಸರ್ವ್ ಟು ಬಿ ಇನ್ ಯೋರ್ ಲೈಫ್. ಸೊ ಆದಷ್ಟು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈಗಿನ ಕಾಲದಲ್ಲಿ ನನ್ನ ಪ್ರಕಾರ ಆಲ್ ಆರ್ ಸೇಮ್. ನಾನೊಂದು ಹೆಣ್ಮಗುನ ಬೆಳೆಸ್ತಾ ಇದ್ದೀನಿ, ನನಗೊಬ್ಳು ಹೆಣ್ಣು ಮಗಳಿದ್ದಾಳೆ ಅಂತ ಹೇಳೋದಕ್ಕೆ ನನಗಂತೂ ತುಂಬಾ ಹೆಮ್ಮೆ ಇದೆ. ಈಗ 4:15 ಏನೋ ಆಗ್ತಾ ಇದೆ ಸ್ನೇಹಿತರೆ. ಊಟ ಮುಗಿಸಿ ಕಿಚನ್ ಕ್ಯಾಬಿನೆಟ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಿಕ್ಸ್ಚರ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ತುಂಬಾ ಫೇವ್ರೇಟ್ ರಾಜೇಶ್ ಅವ್ರಿಗಿದು. ಸೀಸನಲ್ಲಿ ಮಾಡಲೇಬೇಕು ಆ್ಯಂಡ್ ಇಷ್ಟ ಆಗುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಹಿತ್ತಗಬೇಳೆ ಅವರೆಕಾಳು, ಇದು ಫಸ್ಟ್ ಡೇ ಮಾಡಿದ್ದು, ಚಿತ್ತಕ್ಸಿದ್ದು. ಇದು 2ನೇ ದಿನ, ಸ್ವಲ್ಪ ಕಲರ್ ಡಾರ್ಕ್ ಬಂದ್ಬಿಟ್ಟಿದೆ. ಈಗ ಇದನ್ನು ಗೆಣಿಕಾಸ್ಟ್ ಇವತ್ತು ನಾನು ಫ್ರೈ ಮಾಡಲೇಬೇಕು ಅಂತ ನಿಂತಿದ್ದೀನಿ. ಇದರ ಜೊತೆ ಇದು ಎಷ್ಟಾಗುತ್ತೆ ನೋಡೋಣ. ಇದರ ಜೊತೆ ಸ್ವಲ್ಪ ಅವಲಕ್ಕಿ ಮಿಕ್ಸ್ಚರ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾನು ರೀಸೆಂಟಾಗಿ ವ್ಲಾಗಲ್ಲಿ ಹಾಕಿದಾಗ ಇದ್ರ ಲಿಂಕ್ ಕೇಳಿದ್ರಿ. ಇದು ತುಂಬ ಹಳೆಯದು, ಇವಾಗ ಲಿಂಕ್ ಸಿಗೋದಿಲ್ಲ. ಇದು ಅನಾರ್ಕಲಿ ಡ್ರೆಸ್ಸು. ಈಗ ಅನಾರ್ಕಲಿ ಡ್ರೆಸ್ ಫ್ಯಾಷನಲ್ಲಿ ಇಲ್ಲ, ಅದಕ್ಕೆ ಇದನ್ನು ಡೈಲಿ ಯೂಸಿಗೆ ತೆಗೆದುಬಿಟ್ಟಿದ್ದೀನಿ. ಮೊದಲು ಹೊರಗಡೆ ಹೋದಾಗ ಟ್ರಾವೆಲ್ ಮಾಡಬೇಕಾದ್ರೆ ಹಾಕ್ತಾಯಿದ್ದೆ. ಇದೊಂಥರ ನಂಗೆ ತುಂಬಾ ಇಷ್ಟ. ಉದ್ದಕ್ಕಿದೆ, ಕಾಟನ್ನು, ಅಗ್ಲಿಕ್ಕಾಗುತ್ತೆ, ತಿರುಗಿದ್ರೆ ಅಲ್ಲೆಲ್ಲ ಮುಂದಕ್ಕೆ ಬರುತ್ತೆ. ಓಕೆ, ಈಗ ಇದು ಬೇಳೆ ಫ್ರೈ ಮಾಡೋದು ತುಂಬ ಟೈಮ್ ಹಿಡಿಸುತ್ತೆ. ನೀವು ಅವರೇ ಬೇಳೆಯಲ್ಲಿ ಏನೇನೆಲ್ಲ ಡಿಶ್ ಮಾಡಿದ್ರಿ, ನಾನು ಅವತ್ತು ಕೇಳಿದ್ದೆ ಕೂಡ, ನೀವು ಏನೇನು ಟ್ರೈ ಮಾಡಿದ್ರಿ ಅಂತ. ಅಷ್ಟೊಂದು ಯಾರೂ ಹೇಳಿರಲಿಲ್ಲ. ಸೊ ಇವತ್ತು ಹೇಳಿ ಏನೆಲ್ಲ ನೀವು ಮಾಡ್ತೀರಾ ಈ ಸೀಸನಲ್ಲಿ ಅಂದ್ಬಿಟ್ಟು. ಇದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಹುಣಸೆಹಣ್ಣು ಸ್ವಲ್ಪ ಕಿವುಚ್ಕೊಳ್ಬೇಕು. ವಾಂಗಿಬಾತ್ ಗೊಜ್ಜು ಮಾಡಿಡೋಣ ಅಂತ. ವಾಂಗಿಬಾತ್ ಪೌಡರ್ ಸ್ವಲ್ಪ ಇದೆ, ಸಾಕಾಗಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಈಗ ಮಾಡ್ಕೊಳ್ಬೇಕು. ವಾಂಗಿಬಾತ್ ಪೌಡರು, ಬಿಸಿಬೇಳೆಬಾತ್ ಪೌಡರು ನಾನು ತುಂಬ ರೀಸೆಂಟಾಗಿಯೇ ತೋರಿಸಿದ್ದೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಸ್ನೇಹಿತರೆ, ನಾನೊಂದು Q&A ಮಾಡೋಣ ಅಂತ ಇದ್ದೀನಿ. ಅಂದರೆ ಲಾಸ್ಟ್ ಫ್ಯೂ ಡೇಸಲ್ಲಿ ಕಮೆಂಟ್ಗಳು ನೋಡಿದ್ದು ನೆನಪು. ನಾನು ಕೇಳ್ತಾನೆ ಇದ್ದೀನಿ, ನೀವು ಹೇಳ್ತಾ ಇಲ್ಲ ಅಂತ. ನಾನು ಆಲ್ಮೋಸ್ಟ್ ಯಾವುದಾದ್ರೂ ಹೇಳೋ ಅಂಥದ್ದಿದ್ರೆ, ಅಲ್ಲೇ ಹೇಳೋ ಅಂಥದ್ದಿದ್ರೆ ಹೇಳಿರ್ತೀನಿ. ಬಟ್ ಸ್ಟಿಲ್ ನಾನು ಯಾವುದೋ ನೀವು ಕೇಳಿರ್ತೀರಾ, ನಾನು ರಿಪ್ಲೈ ಮಾಡಿಲ್ಲ ಅನ್ನೋ ಹಾಗಿದ್ರೆ ಪ್ಲೀಸ್ ಆಸ್ಕ್ ಮೀ ಎನಿಥಿಂಗ್. ನಿಮಗೆ ಏನು ಡೌಟ್ ಇದೆಯೋ, ಏನು ಕೇಳಬೇಕು ಅನಿಸುತ್ತೋ ಕೇಳಿ, ನಾನು ಅದನ್ನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು Q&A ಸೆಷನ್ ಅಂತಲೇ ಒಂದು ಮಾಡಿಬಿಟ್ಟು ನಿಮಗೆ ಆನ್ಸರ್ ಮಾಡ್ತೀನಿ. ವಾಂಗಿಬಾತ್ಗೆ ಬದನೆಕಾಯಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಇದರಲ್ಲಿ ಫ್ರೈ ಮಾಡೋದು. ಸ್ವಲ್ಪ ನೀರಿದೆ, ನಾನು ಸ್ವಲ್ಪ ಬಟ್ಟೆ ಮೇಲೆ ಹಾಕ್ಕೊಳ್ಬೇಕಿತ್ತು. ಚಟಪಟ ಅನ್ನತ್ತೆ ಸುಮ್ಮನೆ ಎಣ್ಣೆಗೆ ಹಾಕಿದ್ರೆ. ನೋಡಿ, ಈ ಥರ ಬಬಲ್ಸ್ ಬರ್ತಾ ಇದೆ ಅಲ್ವಾ? ಬಬಲ್ಸ್ ಬರ್ತಾ ಇದೆ ಅಂದರೆ ಅದರಲ್ಲಿ ನೀರಿನ ಅಂಶ ಇದೆ ಅಂತ. ಸೊ ಅದು ಸ್ವಲ್ಪ ಕಡಿಮೆ ಆದಾಗ ಈ ಬಬಲ್ಸ್ ಬರೋದು ಕಡಿಮೆ ಆಗುತ್ತೆ. ಆವಾಗ ನಾವು ಇದನ್ನು ತೆಗಿಬೇಕು. ಜಾಸ್ತಿ ಕುಕ್ಕು ಮಾಡಬಾರ್ದು. ತೆಗೆದ್ಮೇಲೆ ಕೂಡ ಸ್ವಲ್ಪ ಕುಕ್ ಆಗುತ್ತೆ. ಜಾಸ್ತಿ ಆಗಿಬಿಟ್ರೆ ಕಟಮ್ ಕುಟುಂಬ ಅನ್ನತ್ತೆ. ಕಡಿಬೇಕಾದ್ರೆ, ನಾವು ತಿನ್ನಬೇಕಾದ್ರೆ ತುಂಬಾ ಗಟ್ಟಿ ಅನಿಸುತ್ತೆ.
ನೋಡಿ ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅಲ್ವಾ, ಮತ್ತು ಇದು ಸ್ವಲ್ಪ ರೆಡ್ಡಿಶ್ಗಾಗಿದೆ. ಇವಾಗ ಇದು ತೆಗಿಬೋದು. ನಾನು ಕಾಳು ಸ್ವಲ್ಪ ಇರೋದು, ಅದಕ್ಕೆ ಕೊಬ್ಬರಿ, ಹುರಿಗಡ್ಲೆ, ಕಡಲೆಕಾಯಿ ಬೀಜ, ಕರಿಬೇವು ಸ್ವಲ್ಪ ಫ್ಲೇವರ್ಗೆ ಎಲ್ಲಾನು ಹುರಿದು ಹಾಕಿ, ಈ ಥರ ಹುರಿದು ಹಾದ ತಕ್ಷಣನೇ ಸ್ವಲ್ಪ ಉಪ್ಪು ಖಾರ ಎಲ್ಲ ಸೇರಿಸಿ ಮಿಕ್ಸ್ ಮಾಡಬೇಕು. ಫ್ರೈ ಮಾಡ್ತಾ ಇದ್ನ, ಒಂದು ಸಾರಿನೂ ಇನ್ನೂ ಆಗಿರಲಿಲ್ಲ. ಅಷ್ಟೊತ್ತಿಗೆ ಏನು ಮಾಡ್ತಿದ್ಯಾ ಅನ್ಕೊಂಡು ಬಂದರು. ರಾಜೇಶು ಇದ್ರು, ಏನೋ ಮಾಡ್ತಾ ಇದ್ದಾರೆ ಬಿಡು, ಆಮೇಲೆ ಗೊತ್ತಾಗುತ್ತೆ ಹೋಗು ಅಂದರು. ಇಲ್ಲ ಏನು ಹೇಳು, ಎಲ್ಲೋ ತಿಂದಿದ್ದೀನಿ ಅದು ನೆನಪಿಲ್ಲ, ಏನು ಅಂತ ನೆನಪಿಲ್ಲ. ಹಾಂ, ಇವತ್ತು ಸ್ನ್ಯಾಕ್ಸ್ ಬೇಕು. ಅದಕ್ಕೆ ರಾಜೇಶ್ ಅಂದರು, ನಿನ್ಗೇನು ಇಷ್ಟ ಆಗೋದಿಲ್ಲ, ಹೋಗು ಆಟ ಆಡೋದಕ್ಕೆ ಹೋಗು ಅಂದರೆ ಇಲ್ಲೇ ನಿಂತಿದ್ದಲ್ಲ ಟೆಸ್ಟ್ ಮಾಡೋದಕ್ಕೆ. ಅದಕ್ಕೆ ಇವಾಗ ಹೇಳ್ತಾ ಇದ್ದಿದ್ದವಳು ಏನಂದ್ರೆ ಬಂದ್ಬಿಟ್ಟು ಆಗಲೇ ಬುಕ್ ಮಾಡ್ತಾ ಇದ್ದಲ್ಲ, ಬೇಕು ತಿಂಡಿಗೆ ಇವತ್ತು ಸ್ನ್ಯಾಕ್ಗೆ ಅಂತ. ನಾಳೆ ಸ್ನ್ಯಾಕ್ಗೆ, ಇವತ್ತು ದಿನ ಸ್ನ್ಯಾಕ್ಗೆ ಖಾಲಿ ಆಗತ್ತೆ ದಿನ. ಹೋಗಮ್ಮ, ನಿಮ್ಗೆ ಮಿಸ್ ಮಾಡೋದು ಬರೋದಿಲ್ಲ. ಹೋಗು. ಈಗ ಏನು ಶಬ್ದ ಬರ್ತಿರೋದು ಅಂದರೆ ಪಕ್ಕನೇ ರಾಜೇಶ್ ಇದ್ದಾರೆ. ಡಿಶ್ ವಾಷರ್ ಆಗ್ತಿದೇನ್ರಿ ಈಗ ನಾನು ರಾತ್ರಿ ಹಾಕೋಣ ಒಟ್ಟಿಗೆ. ಇಲ್ಲಿದು ಸಿಂಕಲ್ಲಿರೋ ಪಾತ್ರೆನ ಹೊರಗಡೆ ಇಡ್ತೀವಿ, ಅಂದರೆ ತಿಂದ ತಕ್ಷಣನೇ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಹೊರಗಡೆ ಇಡೋದು. ಸಮ್ಟೈಮ್ಸ್ ಏನಾಗುತ್ತೆ, ಒಣಗೋಗಿರುತ್ತೆ ನಾವು ತಿನ್ನೋ ತನಕನೇ. ಅದಕ್ಕೆ ಇಲ್ಲೇ ಇಟ್ಟಿರ್ತೀವಿ, ನೀರಲ್ಲಿ ಒದ್ದೆ ಆಗಲಿ ಆಮೇಲೆ ಒಟ್ಟಿಗೆ ಇಡೋಣ ಅಂತ. ಸೊ ಆ ರೀತಿಯಲ್ಲಿ ಈಗ ರಾಜೇಶ್ ಎಲ್ಲಾನು ತೆಗೆದು ಹೊರಗಡೆ ಇಡ್ತಾರೆ. ಹೋಗ್ಬಿಟ್ಟ ಆಮೇಲೆ ಪಾಪ ಇವತ್ತೊಂದು ಕಮೆಂಟ್ ಇತ್ತು, ನನ್ನ ಸಾನುಗೆ ಎಷ್ಟು ವರ್ಷ ಈಗ, ನನ್ನ ಮಗಳಿಗೆ 9 years, ಬಟ್ ತುಂಬ ಸಣ್ಣ, ಏನೂ ತಿನ್ನಲ್ಲ ಅಂತ. ಒಬ್ಬೊಬ್ರು ಮಕ್ಕಳು ಹಾಗೇನೆ ತಿನ್ನೋದಿಲ್ಲ, ನಾನು ನೋಡಿದ್ದೀನಲ್ಲ. ಅವ್ರಿಗೆ ಫೋರ್ಸ್ಫುಲಿ ತಿನ್ನಿಸಿ ಆದರೂ ದಪ್ಪ ಆಗಲ್ಲ. ಅವ್ರು ಯಾವಾಗ ಇಷ್ಟಪಟ್ಟು ತಿಂತಾರಲ್ಲ ಆವಾಗಲೇ ಅದು ಮೈಗದ ದಪ್ಪ. ಅದು ಹಂಗು ಅಂತ ಹೇಳೋಕ್ಕಾಗಲ್ಲ ಸಣ್ಣ. ಏನಾಗುತ್ತೆ ಗೊತ್ತಾ, ಕೆಲವೊಂದು ಮನೇಲಿ ಮಕ್ಳುಗಳಿಗೆ ಕೊಟ್ಬಿಟ್ಟು ತಿನ್ನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅವರು ಟಿ ವಿ ನೋಡ್ಬೇಕಾದ್ರೆ ಸ್ವಲ್ಪ ತಿಂದಿರ್ತಾರೆ, ಬೇರೆ ಟೈಮಲ್ಲಿ ಅವತ್ತು ಟಿ ವಿ ನೋಡಿದ್ರೆ ಕೊಟ್ಟಿರ್ತಾರೆ, ಅವತ್ತು ತಿನ್ನಲ್ಲ ಅದು ಇದು ಅಂತ ನಾಟಕ ಆಡ್ತಾರೆ. ಓಕೆ, ನಮ್ಮನೇಲಿ ಮೊದಲಿಂದಾನೇ ಏನು ಅಭ್ಯಾಸ ಮಾಡ್ತೀವಿ, ನಾವೇನು ತಿಂತೀವಿ ಅವ್ರ ಜೊತೆದಲ್ಲಿ ತಿನ್ನಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ. ಸೊ ಪೇರೆಂಟ್ಸ್ ರೋಲ್ ಇಂಪಾರ್ಟೆಂಟ್. ಬಟ್ ಕೆಲವೊಂದು ಸಾರಿ ಮಕ್ಕಳು ತಿನ್ನೋದಿಲ್ಲ ಅಂದ್ಬಿಟ್ಟು ಹಿಂದೆ ತಿರುಗಿ ತಿನ್ನಿಸ್ತಾರ್ರಿ ಅಂತ ಮಕ್ಕಳು ಬೇಡ 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 ಅನ್ಕೊಂಡೇ ತಿಂತಾ ಇರ್ತಾರೆ. ಅವ್ರಿಗೆ ಎಷ್ಟು ತಿನ್ಸಿದ್ರು ದಪ್ಪನೇ ಆಗಲ್ಲ. ಅದು ಮೆಟಬಾಲಿಸಮ್ ಡಿಪೆಂಡೆನ್ಸಿ. ಅವಾಗ ನನಗೆ ಆ ಥರ ನೋಡಿದಾಗ ಏನು ಅನ್ಸಿದ್ದು ಅಂದರೆ, ಮಕ್ಕಳು ಇಷ್ಟಪಟ್ಟು ತಿನ್ಬೇಕು, ನೀವು ಫೋರ್ಸ್ಫುಲಿ ತಿನ್ಸಿದ್ರು ಆಗೋದಿಲ್ಲ, ಅವ್ರಿಗೆ ಮೈಗತ್ತಲ್ಲ ಅಂತ. ಕೆಲವೊಬ್ರಿಗೆ ಎಷ್ಟೇ ತಿಂದ್ರು ಅವ್ರು ದಪ್ಪ ಆಗೋದಿಲ್ಲ. ಕೆಲವೊಂದು ಮಕ್ಕಳು ತಿಂಡಿ ತಿಂತಾರೆ, ಊಟನೂ ತಿಂತಾರೆ, ದಪ್ಪ ಆಗೋದಿಲ್ಲ. ಆ ಥರ ದೊಡ್ಡವ್ರಿಗೆ ಅವ್ರಿಗೆ ನೋಡಿದಾಗ ಅನ್ಸುತ್ತೆ, ಅಯ್ಯೋ ನಾವು ಇಷ್ಟು ತಿಂದು ದಪ್ಪ ಆಗ್ಬಿಡ್ತೀವಲ್ಲಪ್ಪ ಅಂತ. ನಾವು ನಮ್ಮ ಪಾಪ ಹೆಂಗಂತ ಮಾಡ್ತಿದ್ವಿ ನೋಡೋ, ನಾವೇನು ತಿಂತೀವಿ ಅದನ್ನ ಮೊದಲೇ ಅಂತ ಹೇಳಿ ಅಂತನೇ ತಿನ್ಬಿಡ್ಬೇಕು. ಆ ಥರ ಅದು ಸಮಸ್ಯೆ. ಆ್ಯಂಡ್ ಇಲ್ಲ ಒಂದೇನು ಅಂದರೆ, ಅವರು ನಮಗೆ ಇದು ಇಷ್ಟ ಇಲ್ಲ ಅಂದ ತಕ್ಷಣ ನಾವು ಬೇರೆ ಆಲ್ಟರ್ನೇಟ್ ಕೊಡ್ತಾ ಇರಲಿಲ್ಲ. ಇಷ್ಟ ಇಲ್ಲದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಅದು ತಿನ್ನು ಅಂತ ಅದನ್ನೇ ತಿನ್ನಿಸ್ತಾ ಇದ್ವಿ. ಹಾಗಾಗಿ ನನಗೆ ಇದು ಬೇಡ ಅದು ಬೇಡ ಅಂತ ಯಾವತ್ತೂ ಸಾನು ಕೇಳೋದಿಲ್ಲ. ನನಗಿದು ಇಷ್ಟ ಆಗ್ತಲ್ಲ, ನನಗೆ ಬೇರೆ ಕೊಡು. ಈಗ ಕೆಲವೊಬ್ರು ಮನೇಲಿ ಆ ಥರ ಮಾಡ್ತಾರೆ, ಅಯ್ಯೋ ಮಗು ಇಷ್ಟಪಟ್ಟು ತಿಂತಾ ಇಲ್ಲ, ಏನಾದರೂ ಇಷ್ಟಪಟ್ಟು ತಿನ್ನೋದನ್ನ ಕೊಡೋಣ ಅಂತ ಹೇಳಿಬಿಟ್ಟು ಆ ಮಕ್ಕಳಿಗೆ ಅದೇ ಅಭ್ಯಾಸ ಆಗುತ್ತೆ. ಯಾವಾಗ ನೋಡಿದ್ರು ಆಲ್ಟರ್ನೇಟ್ ಕೇಳ್ತಾರೆ. ಸುಮಾರು 6:30 ಆಗ್ತಾಯಿದೆ ಸ್ನೇಹಿತರೆ. 4:45 ಶುರು ಮಾಡಿದ್ದು. ಸೊ ಎಲ್ಲ ಮುಗೀತು, ಕಿಚನ್ ಕ್ಲೀನ್ ಮಾಡಿದ್ದೀನಿ. ಈಗ ಏನಿದ್ರು ರಾತ್ರಿ ಅಡುಗೆಗೆ ಮತ್ತೆ ಶುರು ಮಾಡಬೇಕು. ಸ್ನ್ಯಾಕ್ ಟೈಮ್ ಆಗಿರೋದ್ರಿಂದ ಸಾನುಗೆ ಸ್ವಲ್ಪ ಸ್ನ್ಯಾಕ್ ಕೊಡ್ತಾ ಇದ್ದೀನಿ ಹಾಲು ಜೊತೆ. ಅಂದರೆ ಇದು ನಾನು ಯಾವಾಗಲೂ ಏನು ಪೇಸ್ಟ್ರಿ ತಂದು ಇಟ್ಕೊಳ್ಳೋದಿಲ್ಲ. ಮೊನ್ನೆ ಸಾನುಗೆ ಟ್ರೀಟ್ ಕೊಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ವಲ್ಲ, ಅವಾಗ ಅಲ್ಲೊಂದು ತಿಂದ್ಲು, ಮತ್ತೊಂದು ತೊಗೊಂಡು ಬಂದಿದ್ವಿ. ಅದನ್ನು ಈಗ ಇಬ್ಬರು ಶೇರ್ ಮಾಡಿಕೊಂಡು ತಿಂತಾ ಇದ್ದೀವಿ.
ಆಫೀಸ್ ಒಳ್ಳೆ ಕೆಲಸಗಳು ಕೊಡ್ತೀರಲ್ಲ ನೀವು. ನಾನು ಮಾಡ್ತೀನಿ ಹೋಗಿ ಅಂದೆ ತಾನೆ. ನಾನು ಟೀ ಮಾಡ್ಕೊಳ್ಳೋಣ ಅಂತ ಅದೇ ಇದೇನಿದು ನೀರು ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟೊಂದು ಬಂದ್ಬಿಟ್ಟಿದೆ. ಅದು ಆ ಕಡೆ ಔಟ್ಲೆಟ್ ಫುಲ್ ಎಲೆಯಿಂದ ತುಂಬ ಇದಾಗಿ ಹೋಗಿತ್ತು. ಥರ್ಡ್ ಫ್ಲೋರ್ ತೊಗೊಂಡ್ರೆ ಮಳೆಯಿಂದ ನೀರು ತುಂಬಲ್ಲ ಅನ್ಕೊಂಡು ನಾನು ವಾಷಿಂಗ್ ಮಿಷಿನ್ ತುಂಬಿದಂಗಾಯ್ತು. ವಾಷಿಂಗ್ ಮಿಷಿನ್ ತುಂಬುತ್ತೆ, ಫ್ರಿಜ್ಜಿಂದ ಹೊರಗಡೆ ಬರುತ್ತೆ. ಇದು ಯಾಕೆ ನೀರು ಈ ಕಡೆ ಬಂದಿದೆ ಅಂದರೆ ಯುಟಿಲಿಟಿಯಲ್ಲಿ ನೀರಿನ ಔಟ್ಲೆಟ್ ಇದೆ ಅಲ್ಲ ಪೈಪ್, ಅಲ್ಲಿ ನಾನು ಸಾನುಗೆ ಮೊನ್ನೆ ದೃಷ್ಟಿ ಇಳಿಸ್ಬಿಟ್ಟು ಎಲೆ ಹಾಕಿದ್ದೆ. ಅಲ್ಲಿ ಎಲೆ ಫುಲ್ ಕವರ್ ಆಗಿಬಿಟ್ಟಿದೆ, ನೀರು ಹೋಗೋದಕ್ಕೆ ಜಾಗ ಇಲ್ಲ, ಬ್ಲಾಕ್ ಆಗಿಬಿಟ್ಟಿದೆ. ಸೊ ವಾಷಿಂಗ್ ಮಿಷಿನ್ ಹಾಕಿದ್ದೆ, ಡಿಶ್ ವಾಷರು ಹಾಕಿದ್ದೆ, ಎರಡೂ ಒಟ್ಟಿಗೆನೆ ನೀರು ಬಂದ್ಬಿಟ್ಟಿದೆ. ಲಾಸ್ಟ್ ಇದು ಜಾಲ್ಸಿದ್ದು ಆದಮೇಲೆ ಬರುತ್ತಲ್ವ ನೀರು, ಜಾಲ್ಸಿ ಒಂದ್ಸಾರಿ ವಾಶ್ ಆದ್ಮೇಲೆ ನೀರು ಬರುತ್ತೆ, ಆಮೇಲೆ ಇನ್ನ ಜಾಲ್ಸೋದಕ್ಕೆ ತಗೊಳುತ್ತೆ. ಆ ನೀರು ಈ ಕಡೆ ತುಂಬ್ಕೊಂಡ್ಬಿಟ್ಟಿದೆ. ಈ ಕಡೆ ಡಿಶ್ ವಾಷರು ಲಾಸ್ಟಲ್ಲಿ ಒಂದ್ಸಾರಿ ಫ್ರೆಶ್ ವಾಟರಲ್ಲಿ ಕ್ಲೀನ್ ಮಾಡುತ್ತೆ. ಸೊ ಆ ನೀರು ಆ್ಯಂಡ್ 2 ಸಾರಿ ಜಾಲ್ಸುತ್ತೆ ವಾಷಿಂಗ್ ಮಿಷಿನ್, ಅದು ನೀರು ಬ್ಲಾಕ್ ಆಗಿಬಿಟ್ಟು ಒಳಗಡೆ ಬಂದ್ಬಿಟ್ಟಿದೆ.